ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 16 ಹೇಗೆಲ್ಲ ಹೋಯ್ತು ಅಂತ ನೋಡೋಣ ಬನ್ನಿ. ನಾನು 3 ಡೇಸ್ ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮಗೆ ಹುಷಾರಿಲ್ಲ. ಬಂದಮೇಲೆ ನಾನು ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವೆಯ್ಟ್ ಬಂದು 76.150 ಗ್ರಾಮ್ ಇದೆ. ಬಟ್ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡು ಬಿಸಿನೀರನ್ನ ಮಾಡ್ಕೊಂಡು ಕುಡಿದೆ. ಇದನ್ನು ಕುಡಿದು ನಾನು ಅದಾದಮೇಲೆ ಪಾರ್ಕಿಗೆ ಹೋದೆ. ಪಾರ್ಕಿಗೆ ಹೋಗೋಷ್ಟೊತ್ತಿಗೆ 7 ಗಂಟೆ ಆಗೋಗಿತ್ತು. ಪಾರ್ಕಲ್ಲಿ ಆಲ್ರೆಡಿ ಎಲ್ಲ ವಾಕಿಂಗ್ ಮಾಡ್ತಿದ್ದಾರೆ. ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನಾನು 2 ರೌಂಡ್ ವಾಕಿಂಗು, ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಬಂದೆ. ಪಾರ್ಕಲ್ಲಿ ಇವತ್ತು ಹಾವು ಬಂದಿತ್ತು. ಪಕ್ಕದಲ್ಲೇ ಕೆರೆ ಇದೆಯಲ್ವಾ, ಸೊ ಅಲ್ಲಿಂದ ಬಂದಿತ್ತು. ಕೆರೆ ಹಾವು ಏನು ಫಾಸ್ಟಾಗಿ ಹೋಗ್ತಿದೆ ನೋಡಿ ಸ್ನೇಹಿತರೆ. ಅಬ್ಬಬ್ಬಬ್ಬ ಏನು ಫಾಸ್ಟಾಗಿ ಹೋಗುತ್ತೆ. ಊರಿಗೆ ಹೋಗಿದ್ನಲ್ವ, ಸೊ 3 ಡೇಸು, ಹಂಗಾಗಿ ಜಾಸ್ತಿ ಮನೇಲಿ ಬಟ್ಟೆ ಇತ್ತು. ಮಾರ್ನಿಂಗ್ ವಾಕಿಂಗಿಂದ ಬಂದಿದ್ದ ತಕ್ಷಣ ನಾನು ಬಟ್ಟೆ ವಾಶ್ ಎಲ್ಲ ಮಾಡಿ, ಆಮೇಲೆ ಇನ್ನೊಂದು ಟ್ರಿಪ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಯೂನಿಫಾರ್ಮ್ ಎಲ್ಲ. ಸೊ ಅದು ವಾಶ್ ಆಗ್ತಿದೆ. ಈಗಿರೋ ಇಷ್ಟೊಂದು ಬಿಸಿಲಿಗೆ ತುಂಬ ಬೇಗನೆ ಬಟ್ಟೆ ಒಣಗೋಗುತ್ತೆ. ನಾನು ಬಟ್ಟೆ ಹಾಕಿ 1 ಅವರ್ಗೆ ಎಲ್ಲ ಬಟ್ಟೆ ಒಣಗೋಗ್ಬಿಡುತ್ತೆ. ಅಷ್ಟೊಂದು ಬಿಸಿಲಿದೆ ಬೆಂಗಳೂರಲ್ಲಿ. ಮಾರಿಕಣಿವೆ ಒನ್ ಡೇ ಟ್ರಿಪ್ ಹೋಗಿದ್ವಲ್ಲ ಫ್ರೆಂಡ್ಸ್, ಎಲ್ಲ ಮೆಟ್ಲು ಎಲ್ಲ ಹತ್ತಿ ಮಾರಿಕಣಿವೆ ಎಲ್ಲ ನೋಡಿ ಇಳಿದು ತುಂಬ ಹೆವಿ ಕಾಲು ಪೇಯ್ನ್ ಬಂದುಬಿಟ್ಟಿದೆ. ಒಂದಿನ ನಾನು ವಾಕಿಂಗ್ ಎಲ್ಲ ಹೋಗಲಿಲ್ಲ, ಡಯಟ್ ಎಲ್ಲ ಮಾಡಲಿಲ್ಲ. ಟ್ರಿಪ್ಪೆಲ್ಲ ಹೋಗಿ ಎಂಜಾಯ್ ಮಾಡಬೇಕು ಅನಿಸುತ್ತೆ ಒಂದೊಂದು ಟೈಮು. ಆದರೆ ಈ ಕಾಲು ನೋವು ಇದೆಲ್ಲ ನೋಡಿದ್ರೆ ಎಲ್ಲೂ ಹೋಗಲೇಬಾರ್ದಪ್ಪ ಅನಿಸುತ್ತೆ. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ನನ್ನ ಜೊತೆ ಟ್ರಿಪ್ಪಿಗೆ ಬಂದಿದ್ರಲ್ಲ 5 ಜನ, ಅವ್ರಿಗೂ ಹೆವಿ ಪೇಯ್ನ್ ಬಂದುಬಿಟ್ಟಿದೆ ಪಾಪ. ಕಾಲು ನೋವು ಬಂದರೂ ಪರವಾಗಿಲ್ಲ, ಇದರಲ್ಲೊಂಥರ ಖುಷಿ ಇದೆ. ಹೆಂಗೋ ಒನ್ ಡೇ ಟ್ರಿಪ್ ಎಂಜಾಯ್ ಮಾಡಿದ್ವಲ್ಲ. ಹೋಗಲಿಲ್ಲ ಅಂದರೆ ಜಸ್ಟ್ ಬೆಂಗಳೂರಿಗೆ ಬಂದುಬಿಟ್ಟಿದ್ರೆ ಅದನ್ನು ಮೆಮೊರಿಯಾಗಿ ಉಳ್ಕೋತಾನೆ ಇರಲಿಲ್ಲ. ಕಾಲೇಜ್ ಡೇಸಲ್ಲಿ ಹೋಗಿದ್ದು ಟ್ರಿಪ್ಪು ಮಾರಿಕಣಿವೆಗೆ. ಸೊ ಮತ್ತೆ ಹೋದಾಗ ಅದಾಗೋ ಖುಷಿನೇ ಬೇರೆ. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕು, ನನ್ನ ಮದುವೆ ಫೋಟೋಶೂಟ್ ಸಮೇತ ಮಾರಿಕಣಿವೆ ಡ್ಯಾಮಲ್ಲಿ ಮತ್ತು ಇನ್ನೊಂದು ಪಕ್ಕದಲ್ಲಿ ಪಾರ್ಕ್ ಇದೆ, ಅಲ್ಲೇ ನಾವು ಮಾಡಿಸಿದ್ದು. ಸೊ ನಾನು ಮನೆಗೆ ವಾಪಸ್ ಬಂದಮೇಲೆ ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ. ಜೀರಿಗೆ, ಧನಿಯಾ ಕಾಳು, ಚಕ್ಕೆ ಮತ್ತು ಶುಂಠಿ ಹಾಕ್ಕೊಂಡು ನಾನಿವತ್ತು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು ಇದನ್ನು ಕುಡಿಯೋಷ್ಟೊತ್ತಿಗೆ ಆಲ್ರೆಡಿ 10:30, 11 ಗಂಟೆ ಆಗೋಗಿತ್ತು. ಊರಿಂದ ಬಂದಿದ್ದೆ ಅಲ್ವಾ, ಸೊ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ 11 ಗಂಟೆಗೆ ನಾನು ಇದನ್ನ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ. ಇವತ್ತು ನಾನು ವೆಜಿಟೇಬಲ್ ಜ್ಯೂಸ್ ಬಂದು 11:30 ಅಷ್ಟೊತ್ತಿಗೆ ತೊಗೊಂಡೆ. ಏನು ತೊಗೊಂಡೆ ಅಂದರೆ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಜೀರಿಗೆ ಕಷಾಯ ಮತ್ತು ವೆಜಿಟೇಬಲ್ ಜ್ಯೂಸ್ ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ವೆಯ್ಟ್ ಲಾಸ್ ಆಗೋಕ್ಕೆ ಇದು ತುಂಬ ಕಾರ್ಯವಹಿಸುತ್ತೆ. ಇದ್ರ ಜೊತೆ ಹೊಟ್ಟೆ ಹಸಿವು ಆಗೋದನ್ನು ಕಮ್ಮಿ ಮಾಡುತ್ತೆ. ಫ್ರೆಂಡ್ಸ್, ನೀವು ಅಷ್ಟೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನನ್ನ ಜೊತೆಗೆ ನೀವು ಮಾಡಿ. ನನ್ನ ಜೊತೆ ಇನ್ನೂ 15 ಡೇಸ್ ಎಲ್ಲರೂ ವೆಯ್ಟ್ ಲಾಸ್ ಮಾಡೋಣ. ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋಣ, ನಾವು ಚೆನ್ನಾಗಿ ಕಾಣೋಣ. ನಮಗೆ ದಪ್ಪ ಇದ್ದೀರಾ ಅಂತ ಬಾಡಿ ಶೇಮ್ ಮಾಡೋರಿಗೆ ನಾವು ಒಳ್ಳೆ ಉತ್ತರ ಕೊಡಬೇಕು. ಅವರಿಗೆ ನಾವು ಸಣ್ಣಕ್ಕಾಗಿ ತೋರಿಸ್ಬೇಕು ಅವರಿಗೆ. ಹಾಗೆ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಹೆಲ್ತ್ ಚೆನ್ನಾಗಿರೋಕ್ಕೋಸ್ಕರ ನಾವು ಡಯಟ್ ಮಾಡಬೇಕು. ಇದಾದಮೇಲೆ ನಾನು 11:30ಗೆ ನಾನಿವತ್ತು ಮುದ್ದೆ ಮತ್ತು ಸಾಂಬಾರು ಮತ್ತು ಕ್ಯಾರೆಟ್ ತೊಗೊಂಡೆ. ಇದನ್ನು ನಾನು ತಿನ್ನೋ ಅಷ್ಟೊತ್ತಿಗೆ 11:30 ಆಗೋಗಿತ್ತು. ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲೇ ಊಟ ಮಾಡಿದೆ. ಇಬ್ಬನಿ ಜೊತೆ ಹಾಗೆ ಮಾತಾಡಿಕೊಂಡು ನಾನು ಲಂಚ್ನ ಮುಗಿಸ್ಕೊಂಡೆ.
ಇದಾದಮೇಲೆ ಅಂಗನವಾಡಿಗೆ ಸ್ವಲ್ಪ ಹೋಗಬೇಕಿತ್ತು, ಇಬ್ಬನಿ ಅಂಗನವಾಡಿಗೆ. ಅಲ್ಲಿ ನನ್ನ ಫ್ರೆಂಡಿಗೆ ಫುಡ್ ಕಿಟ್ ಕೊಟ್ಟರು, ಸೊ ಅದನ್ನ ಇಸ್ಕೊಂಡು ಬರೋಕ್ಕೆ ಹೋಗಿದ್ವಿ. ನಾನಿವತ್ತು ಸ್ನ್ಯಾಕ್ಸ್ ಟೈಮಲ್ಲಿ ನಾನು 5 ಗಂಟೆಗೆ ನಾನಿವತ್ತು ಕಲ್ಲಂಗಡಿ ತಿಂತಾಯಿದ್ದೀನಿ. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸೊ ಫೋಟೋ ಮಾತ್ರ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು 7:30 ಅಷ್ಟೊತ್ತಿಗೆ ನಾನಿವತ್ತು ಡಿನ್ನರ್ನ ಮುಗಿಸ್ಕೊಂಡೆ. ಡಿನ್ನರ್ಗೆ ನಾನಿವತ್ತು ಬೆಂಡೆಕಾಯಿ ಸಾಂಬಾರು, 1 ಕ್ಯಾರೆಟು ಮತ್ತು 2 ಮೀಡಿಯಮ್ ಸೈಜ್ ಚಪಾತಿ ತಿಂತಾಯಿದ್ದೀನಿ. ಹಾಗೆ ಸ್ವಲ್ಪ ಸೀರಿಯಲ್ ನೋಡಿಕೊಂಡು ನನ್ನ ಡಿನ್ನರ್ ಅನ್ನೋದನ್ನ ನಾನು ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಾಳೆ ರಿಸಲ್ಟ್ ಜೊತೆಗೆ ನಾಳೆ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಯಾರಿಗೆಲ್ಲ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.